ಇವತ್ತೇನಾಯಿತು ವಾಷಿಂಗ್ ಮಿಷಿನು ಅಂತ ಅಂದರೆ ಇವತ್ತು ನೋಡಿ ಡಾಲ್ಗಳೆಲ್ಲ ಹಾಕಿದ್ದೀನಿ ಚರಿದು ನನ್ನ ಮಗಳದ್ದು ಗೊಂಬೆಗಳೆಲ್ಲ ತುಂಬ ಧೂಳಾಗಿತ್ತು ಡೆಸ್ಟ್ ಆಗಿತ್ತು ಅಂತ. ಬಟ್ ನಾನು ಏನು ಮಾಡಿದೆ ಅಂದರೆ ಎಲ್ಲ ಉಲ್ಲನಿಂದಲ್ವ ಅಂದ್ಬಿಟ್ಟು ನನ್ನ ಆಪ್ಷನ್ ಈ ಥರ ಇತ್ತಲ್ಲ, ಹ್ಯಾಂಡ್ ಲೋಬಿ ಕೊಟ್ಟೆ ಎರಡನೇ ಆಪ್ಷನಿಗೆ. ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆಯಾ, ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಈ ಆಪ್ಷನಿಗೆ ಕೊಟ್ಟೆ ಹ್ಯಾಂಡ್ ಲೂಮ್ಗೆ. ಈ ಆಪ್ಷನಲ್ಲಿ 49 ಮಿನಿಟ್ಸ್ ತೋರಿಸ್ತು. ಓಕೆ ಅಂದ್ಬಿಟ್ಟು ಇದೆ ಇನ್ನೇನು ಒಂದು ಅಷ್ಟೊತ್ತಿಗೆ ಟೈಮಿಂಗ್ಸ್ ಎಲ್ಲ ಕ್ಲಿಯರ್ ಆಗಕ್ಕೆ ಬಂತು. ಕ್ಲಿಯರ್ ಆಯ್ತು, ಇನ್ನು ಬರೀ 7 ಮಿನಿಟ್ಸ್ ಇದೆ ಅಂತ ತೋರಿಸ್ತಾ ಇತ್ತು. ನಾನು ಸ್ನಾನಕ್ಕೆ ಹೋಗ್ಬೇಕಿತ್ತೀನಿ, 7 ಮಿನಿಟ್ಸ್ ಇದೆಯಲ್ಲ ಆಫ್ ಮಾಡಿಬಿಟ್ಟು ಅದನ್ನೆಲ್ಲ ಹೊರಗಡೆ ತೆಗ್ಬಿಟ್ಟು ಹಾಕೋಣ ಅಂತ ನೋಡಿದೆ. 7 ಮಿನಿಟ್ಸ್ ಅನ್ನೋದು 1/4 ಗಂಟೆ ಆದರೂ ಅಷ್ಟೇ ತೋರಿಸ್ತಿದೆ, ವಾಶ್ ಆಗ್ತಿದೆ 7 ಮಿನಿಟ್ಸ್ ಅಂತ. ಬಟ್ ಅದು ಮುಂದಕ್ಕೆ ಹೋಗ್ತಾನೆ ಇಲ್ಲ. ನನಗೆ ಭಯ ಆಗೋಯ್ತು, ಏನಪ್ಪ ಇದು 1 ಅವರ್ ಮೇಲಾಯಿತು 7 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಅದು ನೋಡಿದರೆ ಬರ್ತಾನೆ ಇಲ್ವಲ್ಲ, ಸ್ಟಾಪ್ ಆಗ್ತಾನೆ ಇಲ್ವಲ್ಲ ಅಂತ. ನನಗೆ ಏನಪ್ಪ ವಾಷಿಂಗ್ ಮಿಷಿನ್ ಏನಾಗೋದು ತುಂಬ ಭಯ ಆಗೋಯ್ತು ಗೈಸ್. ತಗೊಂಡು 6 ಮಂತ್ ಆಗಿದೆ, 50 ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೊಂಡಿರ್ತೀವಿ ಆಯಿತಾ. ಎಷ್ಟು ಭಯ ಆಗಲ್ಲ ಹೇಳಿ. ನಾನು ಕೈಯಲ್ಲಿ ವಾಶ್ ಮಾಡಿದ್ರು ಆಗಿತ್ತಲ್ಲಪ್ಪ ಗೊಂಬೆಗಳನ್ನ ಅಂತ ಅನ್ನಿಸ್ಬಿಡ್ತು. ನನಗೆ ಎಷ್ಟು ಭಯ ಆಯ್ತು ಅಂದ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಆಪ್ಷನ್ ಚೇಂಜ್ ಮಾಡಿ ಮತ್ತೆ ಅದಕ್ಕೆ ಮತ್ತೆ 45 ಮಿನಿಟ್ಸ್ ತೋರಿಸ್ತೈತೆ, ಸಾರಿ 49 ಮಿನಿಟ್ಸ್. ನಾನು ಇದೇನಪ್ಪ ಮತ್ತೆ ತೋರಿಸೈತಲ್ಲ, ಮತ್ತೆ ಇನ್ನೊಂದು 1 ಅವರ್ ಹೀಟ್ ಆಗಿಬಿಡುತ್ತೇನೋ, ಈಗ 1 ಅವರ್ ಮೇಲಾಯ್ತಲ್ಲ ಅಂತ ಹೆದರಿಕೆ ಆಗೋಯ್ತು. ನನಗೆ ಹೊಸಿ ಭಯ ಆಗಲಿಲ್ಲ ಗೈಸ್, ಜೀವನ ಡಗ್ಗಂದೋಯ್ತು. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ತೀವಿ, 6 ಮಂತ್ ಆಗಿದೆ ಅಷ್ಟೇ ಅಂದ್ಬಿಟ್ಟು. ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಟ್ಟು ತೆಗಿಯೋಕ್ಕೋರೆ ಲಾಕೆ ಓಪನ್ ಆಗ್ತಿಲ್ಲ. ನನಗೆ ಇನ್ನೂ ಮೀಟ್ರ್ ಆಫ್ ಆಯಿತು ಗುರು. ಯಾಕೆ ಹೇಳ್ತೀರ ನನ್ನ ಪಾಡು, ಯಾರಿಗೆ ಹೇಳೋಣ ಯಾರಿಗೆ ಬಿಡೋಣ, ಇದೇನು ಆಪ್ಷನ್ನು ಏನು ಕತೆ ಒಂದು ಅರ್ಥ ಆಗಲಿಲ್ಲ. ನನಗೆ ತಲೆ ಕೆಟ್ಟದಂಗೆ ಆಗೋಯ್ತು. ಅಪ್ಪ ನನ್ನಪ್ಪ ರಾಯರೇ ನೈಯ ಕಾಪಾಡಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷೇ ನಮತಾಂ ಕಾಮಧೇನುವೆ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಮತ್ತೆ ಆಪ್ಷನ್ ಚೇಂಜ್ ಮಾಡ್ತಾ ಇದ್ದು ಸ್ಟಾಪ್ ಮಾಡಿಬಿಟ್ಟು, ಅದು ಓಪನೇ ಆಗ್ತಿಲ್ಲ ಡೋರು. ಅಲ್ಲಿ ಇದೆಯಲ್ಲ ಆಪ್ಷನ್ ಇರುತ್ತಲ್ಲ, ಅದನ್ನು ಹಂಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಕ್ವಿಕ್ ವಾಶಿಗೆ ಮತ್ತೆ ಲಿಕ್ವಿಡ್ ಹಾಕ್ಬಿಟ್ಟು ಮತ್ತೆ ಕೊಟ್ಟೆ ಗುರು. ಇವಾಗಿನ 3 ಮಿನಿಟ್ ತೋರಿಸ್ತಾ ಇದೆ, 2 ಮಿನಿಟ್ಸ್. ಇನ್ನು 1 ಮಿನಿಟಿಗೆ ಆಫ್ ಆಗಿಬಿಟ್ರೆ ಹೋಗಿ ಜೀವ ಬಂದಂಗೆ ಆಗ್ಬಿಡುತ್ತೆ. ನನಗೆ ಹೊಸಿ ಭಯ ಆಯ್ತಿರ್ಲಿಲ್ಲ. ಇವಾಗಲೂ ಅದು ಆಫ್ ಆಗಿ ಡೋರ್ ಓಪನ್ ಆಗೋರ್ಗು ಜೀವ ಪೊಕ್ಕ 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 ಅಂತಲೇ ಇದೆ. ನನಗಂತೂ ಸಖತ್ ಭಯ ಆಯ್ತೈತೆ. ಯಪ್ಪ ಹೆಂಗಾಗ್ಬಿಡುತ್ತೆ ಅಂದರೆ ಒಂದೊಂದ್ಸಲ ನಿಮ್ಗೆ ಏನೇ ಆದರೂ ಯಾವುದ್ರ ಬಗ್ಗೆ ಆದ್ರೂ ಗೊತ್ತಿದ್ದು ಇದು ಮಾಡಿ ಗಸಿ ನೋಡಿ, ಗೊಂಬೆಗಳನ್ನೆಲ್ಲ ಹಾಕಿದ್ದೀನಿ. ಯಪ್ಪ ನನಗೆ ಹೊಸಿ ಭಯ ಆಗಲಿಲ್ಲ. ಇದು ನೋಡಿದರೆ 2 ಸಲ 3 ಸಲ ವಾಶ್ ಆಯಿತು. ಇವಾಗ ನೋಡಿ 1 ಮಿನಿಟ್ ಇದೆ, ಆಫ್ ಆಗೋದು ಹೊರಗಡೆ ಬಂದುಬಿಟ್ರೆ ಸಾಕು ಗುರು ಅನ್ನಿಸ್ಬಿಟ್ಟೈತಿ. ಯಾವತ್ತೂ ಹಾಕಲ್ಲ ಅಂತ ಅನ್ನಿಸ್ಬಿಟ್ಟೈತೆ. ಅದೇನಾದ್ರು ಆಗ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಟ್ರೆ ಜೀವನೇ ಹೋಗ್ಬಿಡುತ್ತೆ ಗೈಸಿನ. ನಾನು ಸುಮ್ಮನೆ ಬಿಡ್ತಾರ, ಉಗ್ದು ಪಿಂಕೈ ಹಾಕ್ಬಿಡ್ತಾರೆ. ಸೊ ಹಂಗಾಗಿ ನಿಮಗೂ ವಾಷಿಂಗ್ ಮಿಷಿನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಾನು ನೋಡಿದೆ, ಸರ್ಚ್ ಮಾಡಿ ನೋಡಿದೆ. ನಾನು ಯಾರಿಗೆ ಫೋನ್ ಮಾಡಿ ನಂಗೆ ಗೊತ್ತಿರೋರಿಗೆ ಕೇಳಿದೆ ಹಾಕ್ಬೋದು ಅಂದರು. ನಮ್ಮ ಮನೆಯೂ ಕೇಳಿದೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಹ್ಯಾಂಡ್ಲೂಮ್ಗೆ ಹಾಕು ಅಂತ ಅಂದರು. ಬಟ್ ಏನಕ್ಕೆ ಆ ಥರ ಸ್ಟ್ರಕ್ ಆಯಿತು, ಏನಕ್ಕೆ ಆ ಥರ ಇದಾಗಲಿಲ್ಲ, ಏನು ಪ್ರಾಬ್ಲಮ್ ಆಯಿತು ಅಂತ ನನಗೇನು ಅರ್ಥ ಆಗಲಿಲ್ಲ. ಸಖತ್ತು ಭಯ ಆಗೋಯ್ತು. ನನ್ನ ಮಗಳದ್ದು ಕೃಷ್ಣ, ಚಿಕ್ಕಲೇಖ, ಚುಟ್ಕಿ, ಮೋಟು, ಪತ್ಲು ಎಲ್ಲ ವಾಶ್ ಆದು. ಈಗ ನಾನು 1 ಸೆಕೆಂಡ್ ಅಲ್ಲ 1 ಮಿನಿಟ್ ಇದೆ, ಅದು ಆಗ್ಬಿಟ್ಟು ಆಫ್ ಆಗಿಬಿಟ್ರೆ ಸಾಕು ಗುರು, ತೊಳೆದಾಗ್ಬಿಟ್ರೆ ಅಂತ ಕಾಯ್ತಾ ಕೂತಿದ್ದೀನಿ. ಸಂಜೆ ಬೇರೆ ಆಯಿತು, ನಾನು ಸ್ನಾನ ಮಾಡಿಲ್ಲ. ಇದ್ರ ಮುಂದೆನೇ ಕೂತೀನಿ ಗುರು 1 ಅವರಿಂದ. ಏನಪ್ಪ ಇದ್ರ ಕತೆ ಅಂತ ನನಗೆ ಹೊಸಿ ಭಯ ಆಗಲಿಲ್ಲ. ಅಪ್ಪ ಫೈನಲಿ ಎಂಡ್ ಆಯಿತು ಗುರು. ನನ್ನ ಮಗಳತ್ತೆ ಇರೋ ಗೊಂಬೆಗಳನ್ನೆಲ್ಲ ಹಾಕಿದ್ದೆ ನಾನು. ತೋರಿಸ್ತೀನಿ ರೀ ನನ್ನ ಮಗಳತ್ತೆ ಯಾವ್ಯಾವ ಗೊಂಬೆಗಳಿದ್ದಾವೆ ಅಂತ. ಒಣೆ ಹಾಕ್ತೀನಿ ಇವಾಗ. ಫಸ್ಟು ಡೋರ್ ಓಪನ್ ಆದರೆ ಸಾಕು ಅನಿಸ್ಬಿಟ್ಟೈತೆ ನನಗೆ. ಯಪ್ಪ ಹೋಗಿ ಜೀವ ಬಂತು ನನಗೆ, ಎಂಡ್ ಅಂತ ಬಂತು. ನೋಡಿ ಒಳಗೆ ಗೊಂಬೆಗಳ ಎಲ್ಲ ಇದ್ದಾವೆ, ಎಲ್ಲ ನೀಟಾಗಿ 1 ಅವರ್ 2 ಅವರಿಂದ ವಾಶ್ ಆಗಿದ್ದಾವೆ. ಕಾಣಿಸ್ತೈತ್ಯಾ? ಆಫ್ ಆಯ್ತಪ್ಪ. ಓಪನ್ ಮಾಡ್ತೀನಿ, ಸ್ವಿಚ್ ಆಫ್ ಮಾಡಿ. ಅಯ್ಯಪ್ಪ ಓಪನ್ ಆಯಿತು ಗುರು. ಜೀವ ಬಾಯಿಗೆ ಬಂದಿತ್ತು, ಜೀವ ಉಳ್ಕೊತು. ಎಲ್ಲ ಗಮ್ಮಂತಿದ್ದಾವೆ. ಆಲ್ಮೋಸ್ಟ್ ಒಣಗಿದ್ದಾವೆ ಎಲ್ಲ. ನಾನು ಒಣೆಯೋಕೆ ಅವಶ್ಯಕತೆ ಏನಿಲ್ಲ. ಓ ಮೈ ಗಾಡ್. ಆದ್ರೂ ಎಲ್ಲ ಇದು ನೋಡಿ, ಎಲ್ಲ ಎಷ್ಟೊಂದಿದ್ದಾವೆ ತೋರಿಸ್ತೀನಿ ರೀ. ಎಲ್ಲ ಸ್ವಲ್ಪ 1/4 ಗಂಟೆ ಎಲ್ಲ ಡ್ರೈ ಆಗಿದ್ದಾವೆ. ಫುಲ್ಲೇ ಡ್ರೈ ಆಗಿಬಿಟ್ಟೈತೆ. ಓಕೆ, ಒಣೆ ಹಾಕ್ಬಿಟ್ಟು ನನ್ನ ಮಗಳತ್ತೆ ಎಷ್ಟೋ ಗೊಂಬೆಗಳಿದ್ದಾವೆ ಅಂತ ತೋರಿಸ್ತೀನಿ. ಅದು ವಾಷಿಂಗ್ ಮಿಷಿನ್ ಅವಾಂತರ ಬೇಡ ಗುರು ಯಾರಿಗೂ. ನೋಡಿ ಸದ್ಯಕ್ಕೆ ನನ್ನ ಮಗಳ ಹತ್ರ ಇಷ್ಟು ಗೊಂಬೆಗಳಿದೆ, ಎಲ್ಲ ವಾಶ್ ಮಾಡಿ ಆಯಿತು ಗುರು. 1 2 3 4 5 6 7 8 9 ಗೊಂಬೆಗಳಿದೆ ನೋಡಿ. ಚೆನ್ನಾಗಿದೆಯಾ? ಈ ಥರ ನೆತ್ತು ಹಾಕಿದ್ದೀನಿ. ಅಯ್ಯಪ್ಪ ಎಷ್ಟು ಭಯ ಆಗಿತ್ತು ಅಂತ. ನೀವೆಲ್ಲ ನಾನು ಸ್ನಾನ ಮಾಡ್ಕೊಂಬರೋದಕ್ಕೆಲ್ಲ ಡ್ರೈ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿಬಿಟ್ಟಿದೆ.
ಇದಂತೂ ಫುಲ್ಲೇ ಒಣಗೋಗ್ಬಿಟ್ಟಿದೆ ನೋಡಿ. ಇಷ್ಟು ಈ ಥರ ಹಿಂಗೆ ಒಣೆ ಹಾಕಿದ್ದೀನಿ. ಇವೆಲ್ಲ ನೀವಿಲ್ಲೇ ರೆಸ್ಟ್ ಮಾಡ್ತಾಯಿರಿ, ಓಕೆನಾ? ಯಾರ ಹತ್ರಕ್ಕೂ ಹೋಗಬೇಡಿ ಎಲ್ಲೂ. ನಾನು ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ, ಓಕೆ? ಓಕೆ ಗೈಸ್, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋಕ್ಕೆ ತುಂಬ ಹೃದಯ ಧನ್ಯವಾದಗಳು. ಓಕೆ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಹಾಗೆ ಹಿಂಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಓಕೆನಾ? ನಿಮಗೆ ಯಾವ ಗೊಂಬೆ ಇಷ್ಟ ಆಯಿತು ಅಂದ್ಬಿಟ್ಲ ಕಮೆಂಟ್ ಮಾಡಿ ಗೈಸ್. ನನ್ನ ಮಗಳಲ್ಲಿ ಇಷ್ಟು ಗೊಂಬೆನಲ್ಲಿ ಸದ್ಯಕ್ಕೆ ಯಾವ ಗೊಂಬೆ ಇನ್ನೂ ಪುಟ್ಪುಟಾಣಿ ಅವು ಇವು ಅಂತ ಇದ್ದಾವೆ, ಬಟ್ ಮೇಜರ್ ಅಂತ ಇರೋದು ಇವೇನೆ ಇಟ್ಕೊಂಡು ಆಟ ಆಡೋದು ಅವಳು. ಇದೆಲ್ಲ ಬೆಡ್ ಮೇಲೆ ಇರ್ತಾವಲ್ಲ ಅದೇ ಗೊಂಬೆಗಳು. ನಿಮ್ಗೆ ಯಾವ ಗೊಂಬೆಗಳು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ವಾಷಿಂಗ್ ಮಿಷಿನು ಸವಾಸ ಸಾಕು ಗುರು. ಅಡ್ಬಿದ್ದೆ, ನಾನು ರಾಯರ್ ಕಾಪಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಯರೇ. ನೆಕ್ಸ್ಟ್ ಡೇಲಿ ಸಿಗೋಣ, ಬಾಯ್.